ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಜಯಂತಿಯ ಕುರಿತು ಸುಲಭ 10 ಸಾಲುಗಳ ಭಾಷಣ ನೋಡ್ತೋಣ. ಈ ಒಂದು 10 ಸಾಲುಗಳ ಪುಟ್ಟ ಭಾಷಣ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಜಯಂತಿಯ ಭಾಷಣ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾತ್ರ ಚೆನ್ನಾಗಿರುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ. 1ರಿಂದ 10 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಓಕೆನಾ? ಪರ್ಫೆಕ್ಟ್ ಆದ ನಂತರ ಪಾಯಿಂಟ್ಗಳನ್ನ ಬಿಟ್ಬಿಡಿ. ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ. ರೈಟ್. ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಇಂದು 14ನೇ ಏಪ್ರಿಲ್. ಇಂದು 14ನೇ ಏಪ್ರಿಲ್. 3ನೇ ಪಾಯಿಂಟ್, ನಾವು ಅಂಬೇಡ್ಕರ್ ಜಯಂತಿ ಆಚರಿಸುತ್ತಿದ್ದೇವೆ. 4ನೇ ಪಾಯಿಂಟ್, ಅಂಬೇಡ್ಕರ್ ರವರು ಭಾರತದ ಮಹಾನ್ ನಾಯಕರಾಗಿದ್ದರು. ಓಕೆ. ಅದಾದ ನಂತರ 5ನೇ ಪಾಯಿಂಟ್ ನೋಡಿ, ಅವರು ಭಾರತದ ಸಂವಿಧಾನದ ಶಿಲ್ಪಿಯಾಗಿದ್ದರು. ಮತ್ತೊಮ್ಮೆ ನೋಡಿ, ಅವರು ಭಾರತದ ಸಂವಿಧಾನದ ಶಿಲ್ಪಿಯಾಗಿದ್ದರು. ಓಕೆ. 6ನೇ ಪಾಯಿಂಟ್, ಅವರು ಶಿಕ್ಷಣದ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದರು. ಓಕೆ. ಎಲ್ಲರಿಗೂ ತಿಳಿಸಿದರು. ಅಂತ 7ನೇ ಪಾಯಿಂಟ್ ನೋಡಿ, ಅವರು ಸಮಾನತೆ ಮತ್ತು ನ್ಯಾಯಕ್ಕಾಗಿ ಹೋರಾಡಿದರು. ಓಕೆ. ಇದು ಒಂದ್ಸತಿ ತಿಳಿಸ್ತೀನಿ ನೋಡ್ರಿ. ಇಲ್ಲಿ ಪಾಯಿಂಟ್ ಅಂದ್ಬಿಟ್ಟು ಬಿಡಿ, ವಿಷಯ ಮಾತ್ರ ಹೇಳ್ತಾ ಬನ್ನಿ ಮಕ್ಕಳೇ. ಓಕೆ. ರೈಟ್. ಎಲ್ಲರಿಗೂ ಶುಭೋದಯ. ಇಂದು 14ನೇ ಏಪ್ರಿಲ್. ನಾವು ಅಂಬೇಡ್ಕರ್ ಜಯಂತಿ ಆಚರಿಸುತ್ತಿದ್ದೇವೆ. ಅಂಬೇಡ್ಕರ್ ರವರು ಭಾರತದ ಮಹಾನ್ ನಾಯಕರಾಗಿದ್ದರು. ಅವರು ಭಾರತದ ಸಂವಿಧಾನದ ಶಿಲ್ಪಿಯಾಗಿದ್ದರು. ಅವರು ಶಿಕ್ಷಣದ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದರು. ಅವರು ಸಮಾನತೆ ಮತ್ತು ನ್ಯಾಯಕ್ಕಾಗಿ ಹೋರಾಡಿದರು. ಈ ರೀತಿ 10 ಪಾಯಿಂಟ್ಗಳವರೆಗೆ ಪಾಯಿಂಟ್ಗಳನ್ನು ಬಿಟ್ಟು ವಿಷಯ ಮಾತ್ರ ಹೇಳ್ತಾ ಬನ್ನಿ. ಓಕೆ. ಈಗ 8ನೇ ಪಾಯಿಂಟ್ ನೋಡಿ ಮಕ್ಕಳೇ, ಅವರು ಬಡವರು ಮತ್ತು ಹಿಂದುಳಿದವರ ಪರ ಹೋರಾಡಿದರು. 9ನೇ ಪಾಯಿಂಟ್, ಅವರ ಆದರ್ಶಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಿವೆ. ಓಕೆ. ಮಾರ್ಗದರ್ಶಕವಾಗಿವೆ. 10ನೇ ಪಾಯಿಂಟ್, ಅವರ ಕನಸಿನ ಸಮಾಜ ನಿರ್ಮಿಸಲು ಪ್ರಯತ್ನಿಸೋಣ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ. ಜೈ ಅಂಬೇಡ್ಕರ್, ಜೈ ಸಂವಿಧಾನ, ಜೈ ಹಿಂದ್, ಜೈ ಭಾರತ್. ಮತ್ತು ನೋಡಿ,
ಅವರ ಕನಸಿನ ಸಮಾಜ ನಿರ್ಮಿಸಲು ಪ್ರಯತ್ನಿಸೋಣ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ. ಜೈ ಅಂಬೇಡ್ಕರ್, ಜೈ ಸಂವಿಧಾನ, ಜೈ ಹಿಂದ್, ಜೈ ಭಾರತ್, ಜೈ ಭಾರತ್. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತು. ಇಷ್ಟವಾದ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.